ಅಂಬಾನಿ ನ್ಯೂಸ್ ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಇಂಜಿನಿಯರ್ ಅವರಿಗೆ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು, ಗುತ್ತಿಗೆದಾರರಿಗೆ ನ್ಯಾಯ ಬೇಕೇ ಬೇಕು. ವೀಕ್ಷಕರಿಗೆ ನಮಸ್ಕಾರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ಗುತ್ತಿಗೆದಾರರ ಆಕ್ರೋಶ ಮುಗಿಲು ಮುಟ್ಟಿದೆ. ಕೇಂದ್ರ ಸರ್ಕಾರದಿಂದ ಕೋಟ್ಯಂತರ ರೂಪಾಯಿ ಹಣ ಬಿಡುಗಡೆಯಾಗಿದ್ದರೂ ಕಾಮಗಾರಿ ನಡೆಸಿದ ಗುತ್ತಿಗೆದಾರರಿಗೆ ಬಿಲ್ ಪಾವತಿಸದೆ ದಬ್ಬಾಳಿಕೆ ನಡೆಸಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಅದು ಚಿಂತಾಮಣಿಯ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪವಿಭಾಗದ ಕಾರ್ಯಪಾಲಕ ಅಭಿಯಂತರರ ಕಚೇರಿ. ಅಲ್ಲಿ ಜಿಲ್ಲಾ ಗುತ್ತಿಗೆದಾರರ ಸಂಘದ ನೇತೃತ್ವದಲ್ಲಿ ಬೃಹತ್ ಧರಣಿ ಪ್ರತಿಭಟನೆ ನಡೆಯಿತು. ಕಷ್ಟಪಟ್ಟು ಕೆಲಸ ಮಾಡಿದರೂ ಬಿಲ್ ಹಣ ನೀಡಿಲ್ಲ ಎಂಬ ಸತ್ಯ ಹೊರಬರುತ್ತಿದ್ದಂತೆ ಗುತ್ತಿಗೆದಾರರು ಕಚೇರಿ ಮುಂದೆ ಬೀದಿಗಿಳಿದು ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರದಿಂದ ಸಾರ್ವಜನಿಕರ ಕುಡಿಯುವ ನೀರಿನ ಯೋಜನೆಗಳಿಗಾಗಿ ಬರೋಬ್ಬರಿ 80 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಆದರೆ ಕಳೆದ 2-3 ವರ್ಷಗಳಿಂದ ಕಾಮಗಾರಿ ಪೂರ್ಣಗೊಳಿಸಿದ ಗುತ್ತಿಗೆದಾರರಿಗೆ ಅಧಿಕಾರಿಗಳು ನಯಾ ಪೈಸೆ ಬಿಲ್ ಪಾವತಿಸಿಲ್ಲ. ಅಷ್ಟೇ ಅಲ್ಲದೆ ಗುತ್ತಿಗೆದಾರರ ಬಿಲ್ ಪಾಸು ಮಾಡದೆ ಬಂದಿದ್ದ 30 ಕೋಟಿ ರೂಪಾಯಿ ಅನುದಾನವನ್ನು ಸಿಇಒ ಅವರು ವಾಪಸ್ ಕಳುಹಿಸಿದ್ದಾರೆ ಎಂದು ಪ್ರತಿಭಟನಾಕಾರರು ತೀವ್ರ ಕಿಡಿಕಾರಿದ್ದಾರೆ. ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ ಹಾಗೂ ಪೈಪ್ಲೈನ್ ನಿರ್ಮಾಣ ಸೇರಿದಂತೆ ಸುಮಾರು 90% ಕೆಲಸಗಳನ್ನು ಗುತ್ತಿಗೆದಾರರು ತಮ್ಮ ಸ್ವಂತ ಹಣ ಮತ್ತು ಬಡ್ಡಿಗೆ ತಂದ ಹಣದಿಂದಲೇ ಪೂರ್ಣಗೊಳಿಸಿದ್ದಾರೆ. ಆದರೂ ಅಧಿಕಾರಿಗಳು ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಎಂದು ಗುತ್ತಿಗೆದಾರರಾದ ಸ್ಕೂಲ್ ಸುಬ್ಬರೆಡ್ಡಿ, ಕೆವಿ ಕೃಷ್ಣಾರೆಡ್ಡಿ ಮತ್ತು ಬೈರೆಡ್ಡಿ ಗಂಭೀರ ಆರೋಪ ಮಾಡಿದ್ದಾರೆ. ಈ ತಾರತಮ್ಯ ಮತ್ತು ದಬ್ಬಾಳಿಕೆಗೆ ತಕ್ಷಣ ಪರಿಹಾರ ಸಿಗದಿದ್ದರೆ ಬರುವ ಬುಧವಾರದಂದು ಸಿಇಒ ಹಾಗೂ ಕಾರ್ಯಪಾಲಕ ಅಭಿಯಂತರರ ಕಚೇರಿಗೆ ಘೇರಾವ್ ಮಾಡಲು ಗುತ್ತಿಗೆದಾರರ ಸಂಘ ನಿರ್ಧರಿಸಿದೆ. ಅಲ್ಲಿಯವರೆಗೆ ಯಾವುದೇ ಹೊಸ ಕೆಲಸಗಳನ್ನು ಮಾಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ಬೃಹತ್ ಪ್ರತಿಭಟನೆಯಲ್ಲಿ ಬಿ. ಶೇಖರ್, ಜಿಎನ್, ರಾಮಕೃಷ್ಣ ರೆಡ್ಡಿ, ಎಸ್ಜಿ, ಜಗದೀಶ್ ಕುಮಾರ್, ಕೆಬಿ, ರಮೇಶ್, ಎಸ್, ಶಿವರಾಮರೆಡ್ಡಿ, ಶ್ರೀರಾಮಪ್ಪ, ಡಿವಿ, ಶ್ರೀನಿವಾಸ್, ವಿ, ವೆಂಕಟರೆಡ್ಡಿ, ಮೋಹನ್ ರೆಡ್ಡಿ, ಟಿ, ನಾಗರಾಜ್, ಗಂಗಿರೆಡ್ಡಿ, ಹರೀಶ್, ಶ್ರೀಕಾಂತ್, ಕಿಶೋರ್, ಎಂಎನ್, ರವಿ, ಮಂಜುನಾಥ್ ಹಾಗೂ ಜಿವಿ, ಶಿವಾರೆಡ್ಡಿ ಸೇರಿದಂತೆ ನೂರಾರು ಗುತ್ತಿಗೆದಾರರು ಭಾಗವಹಿಸಿದ್ದರು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಭಾಗ ಏನಿದೆ ಅದು ಪೇಮೆಂಟ್ ಆಗಿದೆ. ಕೇಂದ್ರ ಸರ್ಕಾರದಿಂದ ಆಗುವಂಥದ್ದು ಈಗ 80 ಕೋಟಿ ಬಂದಿದ್ರೂ ಅದರಲ್ಲಿ ಪೇಮೆಂಟ್ ಮಾಡದೆ ಬಂದಿರುವಂಥ ಅಮೌಂಟಲ್ಲಿ ಮತ್ತೆ ಸಿಇಒ ಅವರು ಏನೋ ಮಾಹಿತಿ ನಮಗೆ ಸಿಇಒ ಅವರು 30 ಕೋಟಿ ವಾಪಸ್ ಕಳಿಸಿದ್ದಾರೆ ಅಂತ. ಏನು ಬಿಲ್ಗಳು ಇನ್ನೂ ಒಬ್ರಿಗೂ ಬಿಲ್ ಪಾಸ್ ಮಾಡಿಲ್ಲ. ಈಗಾಗಲೇ ಬಿಲ್ಗಳು ಹೋಗಿ ಏನೇನು ಮಾಡಬೇಕು, ಏನೇನು ದಾಖಲೆ ಕೊಡಬೇಕು ಎಲ್ಲನೂ ಕಳಿಸಿದ್ದಾರೆ. ಕಳಿಸಿದ್ರೂ ಇವತ್ತಿಗೆ ಸುಮಾರು 2.5-3 ವರ್ಷ ಆಗ್ತಾ ಇದೆ. ಒಂದು ಪೇಮೆಂಟನ್ನು ಒಬ್ರಿಗೂ ಸೆಂಟ್ರಲ್ ಗೌರ್ಮೆಂಟ್ದ ಬರ್ತಕ್ಕಂಥ ಅಮೌಂಟಲ್ಲಿ ಒಬ್ರಿಗೂ ₹1 ಪೇಮೆಂಟ್ ಮಾಡಿಲ್ಲ. ಈ ಥರ ಬಂದಾಗ 80 ಕೋಟಿ ಈಗ ರಿಲೀಸ್ ಆಗಿದೆ ಅಂತ ಲೆಟರ್ ಬಂದಿದೆ, ಬಿಲ್ಗಳೆಲ್ಲ ಪಾಸ್ ಆಗಿದೆ, ಟ್ರೆಜರಿಗೆ ಹೋಗಿದೆ. ಟ್ರೆಜರಿಗೆ ಹೋದಾಗ 80 ಕೋಟಿ ಬಂದಿರತಕ್ಕಂಥ ಅಮೌಂಟನ್ನು ಕೆಲಸಗಳು ಮಾಡಿಲ್ಲ ಅಂತ ಹೇಳ್ಬಿಟ್ಟು 2.5 ವರ್ಷದಿಂದ ಕೆಲಸಗಳು ಮಾಡಿರೋ ಬಿಲ್ಗಳಾಗಿದೆ. ಈಗ ಎಲ್ಲರೂ ಪಾಪ ಬಡ್ಡಿಗಳು ತಗೊಂಡು ನೇಣಾಕೊಳ್ಳುವಂಥ ಕಾಂಟ್ರಾಕ್ಟರ್ಗಳು ನೇಣಾಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಈಗಲೂ 30 ಕೋಟಿ ಏನೋ ವಾಪಸ್ ಕಳಿಸಿದ್ದಾರೆ ಅಂತ ಮಾಹಿತಿ ಬಂದಿದೆ. ಅದಕ್ಕೆ ನಾವೆಲ್ಲ ಗುತ್ತಿಗೆದಾರರು ಇಲ್ಲಿ ಸೇರಿ ಜಿಲ್ಲಾ ಗುತ್ತಿಗೆದಾರರ ಸಂಘದಿಂದ ನಾವು ಮಾತಾಡಿಕೊಂಡು ಎಲ್ಲರೂ ಸಿಇಒ ಮತ್ತು ಕಾರ್ಯಪಾಲಕ ಅಭಿಯಂತರರ ಹತ್ರ ಒಂದಿನ ನಾವು ಸ್ಟ್ರೈಕ್ ಮಾಡೋಣ ಅಂತೇಳಿ, ಬುಧವಾರ ಮಾಡೋಣ ಅಂತೇಳಿ ಎಲ್ಲರೂ ಸೇರಿ ಇಲ್ಲಿ ಮಾತಾಡ್ಕೊಳ್ಳೋಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಗುತ್ತಿಗೆದಾರರು ತಮ್ಮ ಸಮಸ್ಯೆಗಳನ್ನು ಆಲಿಸಲು ಇವತ್ತೆಲ್ಲ ನಮ್ಮ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಕಚೇರಿ ಮುಂದೆ ಧರಣಿ ನಡೆಸಲು ಎಲ್ಲ ಸೇರಿ ಮಾಡಿದ್ದೀವಿ. ಸಮಸ್ಯೆ ಏನಂದರೆ ಮೇ 28ನೇ ತಾರೀಕು 5ನೇ ತಿಂಗಳಲ್ಲಿ 80 ಕೋಟಿ ಹಣ ಬಿಡುಗಡೆ ಆಗಿರ್ತದೆ. ಆದರೆ ಇಲ್ಲಿಯವರೆಗೂ ಒಬ್ಬ ಗುತ್ತಿಗೆದಾರರಿಗೆ ₹1 ಪೇಮೆಂಟ್ ಆಗಿಲ್ಲ. ಮತ್ತೆ ಕೆಲಸಗಳು ಮಾಡಲಿಲ್ಲ ಅಂತ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಕಾರ್ಯಪಾಲಕ ಅಭಿಯಂತರರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು. ನಾವು ಊರುಗಳಲ್ಲಿ ಎಲ್ರಿಗೂ ಅವ್ರು ದುಡ್ಡು ಕೊಡದೇ ಇದ್ದರೂ ಟ್ಯಾಂಕ್ಗಳು ನಿರ್ಮಾಣ ಮಾಡಿ, ಪೈಪ್ಲೈನ್ ನಿರ್ಮಾಣ ಸಾಧ್ಯವಾದಷ್ಟು 90% ಕೆಲಸಗಳೆಲ್ಲ ಈಗಾಗಲೇ ಪೂರ್ಣಗೊಳಿಸಿದ್ದೀವಿ. ಆದರೂ ನಮ್ಗೆ ಹಣ ಬಿಡುಗಡೆ ಆಗಿದ್ರು ಇವರು
ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಹಣ ಕೊಡ್ತಾ ಇಲ್ಲ. ಆದ್ದರಿಂದ ಬುಧವಾರ ಎಲ್ಲ ಗುತ್ತಿಗೆದಾರರು ಜಿಲ್ಲಾ ವತಿಯಿಂದ ಸೇರಿ ಕಾರ್ಯಪಾಲಕ ಅಭಿಯಂತರರು ಮತ್ತು ಮುಖ್ಯ ಕಾರ್ಯಪಾಲಕ ಅಭಿಯಂತರಿಗೆ ಗೆರವ ಮಾಡಬೇಕಂತ ಈ ಸಭೆ ಕರೆದಿದ್ದೀವಿ. ಯಾವ ಸ್ಕೀಮ್ ಅಮೌಂಟ್ ಅದು? ಜಲಜೀವನ್ ಮಿಷನ್ ಕಾಮಗಾರಿಗೆ. ಜಲಜೀವನ್ ಮಿಷನ್ನಲ್ಲಿ ಕರ್ನಾಟಕ ಸರ್ಕಾರದ ಭಾಗ ಏನಿದೆ ಅದು ಪೇಮೆಂಟ್ ಆಗಿದೆ. ಕೇಂದ್ರ ಸರ್ಕಾರದಿಂದ ಆಗುವಂಥದ್ದು ಈಗ 80 ಕೋಟಿ ಬಂದಿದ್ರೂ ಅದರಲ್ಲಿ ಪೇಮೆಂಟ್ ಮಾಡದೆ ಬಂದಿರುವಂಥ ಅಮೌಂಟಲ್ಲಿ ಮತ್ತೆ CEO ಅವರು ಏನೋ ಮಾಹಿತಿ ನಮಗೆ CEO ಅವರು 30 ಕೋಟಿ ವಾಪಸ್ ಕಳಿಸಿದ್ದಾರೆ ಅಂತ. ಏನು ಬಿಲ್ಗಳು ಇನ್ನೂ ಒಬ್ರಿಗೂ ಬಿಲ್ ಪಾಸ್ ಮಾಡಿಲ್ಲ. ಈಗಾಗಲೇ ಬಿಲ್ಗಳು ಹೋಗಿ ಏನೇನು ಮಾಡಬೇಕು, ಏನೇನು ದಾಖಲೆ ಕೊಡಬೇಕು ಎಲ್ಲನೂ ಕಳಿಸಿದ್ದಾರೆ. ಕಳಿಸಿದ್ರು ಇವತ್ತಿಗೆ ಸುಮಾರು 2.5-3 ವರ್ಷ ಆಗ್ತಾ ಇದೆ. ಒಂದು ಪೇಮೆಂಟನ್ನು ಒಬ್ರಿಗೂ ಸೆಂಟ್ರಲ್ ಗೌರ್ಮೆಂಟ್ದ ಬರ್ತಕ್ಕಂಥ ಅಮೌಂಟಲ್ಲಿ ಒಬ್ರಿಗೂ ₹1 ಪೇಮೆಂಟ್ ಮಾಡಿಲ್ಲ. ಈ ಥರ ಬಂದಾಗ 80 ಕೋಟಿ ಈಗ ರಿಲೀಸ್ ಆಗಿದೆ ಅಂತ ಲೆಟರ್ ಬಂದಿದೆ. ಬಿಲ್ಗಳೆಲ್ಲ ಪಾಸ್ ಆಗಿದೆ, ಟ್ರೆಜರಿಗೆ ಹೋಗಿದೆ. ಟ್ರೆಜರಿಗೆ ಹೋದಾಗ 80 ಕೋಟಿ ಬಂದಿರತಕ್ಕಂಥ ಅಮೌಂಟನ್ನು ಕೆಲಸಗಳು ಮಾಡಿಲ್ಲ ಅಂತ ಹೇಳ್ಬಿಟ್ಟು 2.5 ವರ್ಷದಿಂದ ಕೆಲಸಗಳು ಮಾಡಿರೋ ಬಿಲ್ಗಳಾಗಿದೆ. ಈಗ ಎಲ್ಲರೂ ಪಾಪ ಬಡ್ಡಿಗಳು ತಗೊಂಡು ನೇಣಾಕೊಳ್ಳುವಂಥ ಕಾಂಟ್ರಾಕ್ಟರ್ಗಳು ನೇಣಾಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಈಗಲೂ 30 ಕೋಟಿ ಏನೋ ವಾಪಸ್ ಕಳಿಸಿದ್ದಾರೆ ಅಂತ ಮಾಹಿತಿ ಬಂದಿದೆ. ಅದಕ್ಕೆ ನಾವೆಲ್ಲ ಗುತ್ತಿಗೆದಾರರು ಇಲ್ಲಿ ಸೇರಿ ಜಿಲ್ಲಾ ಗುತ್ತಿಗೆದಾರರ ಸಂಘದಿಂದ ನಾವು ಮಾತಾಡಿಕೊಂಡು ಎಲ್ಲರೂ CEO ಮತ್ತು ಕಾರ್ಯಪಾಲಕ ಅಭಿಯಂತರರ ಹತ್ರ ಒಂದಿನ ನಾವು ಸ್ಟ್ರೈಕ್ ಮಾಡೋಣ ಅಂತೇಳಿ ಬುಧವಾರ ಮಾಡೋಣ ಅಂತೇಳಿ ಎಲ್ಲರೂ ಸೇರಿ ಇಲ್ಲಿ ಮಾತಾಡ್ಕೊಳ್ಳಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಜಿಲ್ಲೆಯಲ್ಲಿ ಮಾಡ್ತೀರಾ ಇಲ್ಲೇ ಮಾಡ್ತೀರಾ? ಜಿಲ್ಲೆಯಲ್ಲಿ 2025 ಮಾರ್ಚ್ ಕಳಿಸಿರ್ತಕ್ಕಂಥ ಬಿಲ್ಸ್ನ ಪೆಂಡಿಂಗ್ ಇಟ್ಟು ಮತ್ತೆ ವಾಪಸ್ ಕಳಿಸಿದ್ದಾರೆ ಇಲ್ಲಿ. ಆದರೆ 2025 ಮಾರ್ಚ್ ಒಳಗಡೆ ಕೊಟ್ಟಿರ್ತಕ್ಕಂಥ ಎಲ್ಲ ಬಿಲ್ಲು ಪಾವತಿಗಳು ಆಗಿದೆ. ಇದರ ಕಾರಣ ಏನು ಅಂತಂದ್ರೆ ಕಾರ್ಯಪಾಲಕರ ಅಭಿಯಂತರ ಕಚೇರಿಯಲ್ಲಿ ಕೆಲವು ದಲ್ಲಾಳಿಗಳಿದ್ದಾರೆ. ಯಾರು ಹಣ ಜಾಸ್ತಿ ಕೊಟ್ರೆ ಅವ್ರದ್ದು ಮಾತ್ರ ಬಿಲ್ ಪಾಸ್ ಮಾಡಿ ಮಿಕ್ಕಿದ ಅಲ್ಲಿ ಯಾರು ಮಾತಾಡ್ತಾ ಇದ್ರೆ ಅವ್ರ ಬಿಲ್ಗಳನ್ನ ಪೆಂಡಿಂಗ್ ಇಟ್ಟು ಈ ರೀತಿ ಕಾಟ ಕೊಡ್ತಾ ಇದ್ದಾರೆ. ಆಡಿಟ್ ಆಗಿದೆ ಅದೆಲ್ಲ? ಆಡಿಟ್ ಬಿಲ್ 2025 ಆಗಿರ್ತಕ್ಕಂಥ ಕಳಿಸಿರ್ತಕ್ಕಂಥ ಡಿವಿಷನ್ಗೆ ಬಿಲ್ಲು ಇದುವರೆಗೂ ಪಾಸ್ ಆಗಿಲ್ಲ. ಈಗ ನೋಡಿದ್ರೆ ಇಲ್ಲಿ ವಾಪಸ್ ಕಳಿಸಿದ್ದಾರೆ. ಕಾರಣ ಏನೊಂದು ಗೊತ್ತಾಗ್ತಾ ಇಲ್ಲ. ಈ ಆಫೀಸಲ್ಲಿ ಕೇಳಿದ್ರೆ ಯಾರು ಇರ್ತಾರೆ ಆಫೀಸಲ್ಲಿ. ಲೋಕೇಶ್ ಅಂತ ಅವ್ರು ಇರ್ತಾ ಇದ್ರು. ಒಂದು ದಿವಸ ಯಾವ ಫೀಲ್ಡ್ ಬರ್ತಾ ಇರ್ಲಿಲ್ಲ. ಅರ್ಥ ಆಯ್ತಾ? ಈಗ ಇದ್ದಾರೆ, ಈಗಲೂ ಯಾರು ಇಲ್ಲ. ಅಲ್ಲ, ಅದು ಹಣದ ಆಡಿಟ್ ಆಗಿದೆಯಾ? ಇಲ್ಲ, ಬಿಲ್ ಆಗಿದೆ. ಬಿಲ್ ಕಳಿಸಿದ್ದಾರೆ, ಪೇಮೆಂಟ್ ಆಗಿಲ್ಲ. ಉಗ್ರ ಹೋರಾಟ ಮಾಡ್ತೀವಿ ನಾವು. ಹಣ ಬಿಡುಗಡೆ ಆಗುವುದು 2025 ಆಗಸ್ಟ್ ಅಲ್ಲಿ ಫುಲ್ ಹ್ಯಾಂಡೆಡ್ ಓವರ್ ಮಾಡಿರ್ತಕ್ಕಂಥದ್ದನ್ನ ಬಿಲ್ಸ್ ಇದುವರೆಗೂ ಡಿವಿಷನ್ಗೆ ಸಬ್ಮಿಟ್ ಮಾಡಿಲ್ಲ. 2025 ಆಗಸ್ಟ್ ತಿಂಗಳಲ್ಲಿ 4 ಊರು ಹ್ಯಾಂಡೆಡ್ ಓವರ್ ಮಾಡಿದೀವಿ. ಹ್ಯಾಂಡೆಡ್ ಓವರ್ ಮಾಡಿರ್ತಕ್ಕಂಥ ಬಿಲ್ಸ್ ಇನ್ನು ನಮ್ಗೆ ಕೊಟ್ಟಿಲ್ಲ. ಇವಾಗ ನಾವು ಹಣ ಪೂರ್ತಿ ಬಿಡುಗಡೆ ಆಗೋರು ಎಲ್ಲ ಕಾಮಗಾರಿಗಳು ನಿಲ್ಲಿಸ್ಬಿಟ್ಟು ಎಲ್ಲ ಗುತ್ತಿಗೆದಾರರು ಕಾಮಗಾರಿ ನಿಲ್ಲಿಸ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಇಂಜಿನಿಯರ್ಗಳಾಗಲಿ ಇನ್ನೊಬ್ಬರಾಗಲಿ ನಮ್ಮ ಮೇಲೆ ಇದು ಮಾಡಿದ್ರು ನಾವು ಯಾರು ಗುತ್ತಿಗೆದಾರರು ಕೆಲಸ ನಿರ್ವಹಿಸಬಾರ್ದು, ಪೂರ್ತಿ ನಿಲ್ಲಿಸ್ಬಿಟ್ಟು ಅವರಿಗೆ ಪೇಮೆಂಟ್ ಆಗೋವರೆಗೂ ಮಾಡಬಾರ್ದು ಯಾರೋ ಗುತ್ತಿಗೆದಾರರು ಅಂತ ಡಿಸೈಡ್ ಮಾಡಿಬಿಟ್ಟು. ಇವಾಗ ಬರಗಾಲ ಬಂದಿದ್ರು ನಮ್ಮ ಪೈಪ್ಗಳಲ್ಲೇ ಇವಾಗ ನಾವು ಹಾಕಿರುವ ಪೈಪಲ್ಲೇ ನೀರು ಹೋಗ್ತಾ ಇರೋದು. ನಾವು ಕಟ್ಟಿರೋ ಟ್ಯಾಂಕ್ 90% ಎಲ್ಲ ಊರುಗಳಲ್ಲೂ ನಾವು ಗುತ್ತಿಗೆದಾರ ಏನು ಮಾಡಿದ್ರು ಅದರಲ್ಲೇ ಇವಾಗ ನೀರು ಹೋಗ್ತಾ ಇರೋದು, ಕುಡಿತಾ ಇರೋದು ಸಾರ್ವಜನಿಕರು. ಆಗ ಅಷ್ಟು ಮಾಡಿದ್ರು ನಮಗೆ ತೊಂದರೆ ಕೊಟ್ಟು ಯಾರು ಪೇಮೆಂಟ್ ಮಾಡದೆ ಈ ಥರ ನಮ್ಗೆ ದಬ್ಬಾಳಿಕೆ ಮಾಡಿ ಈ ಥರ ತೊಂದರೆ ಕೊಡ್ತಾಯಿದೆ. ಆದ್ದರಿಂದ ಎಲ್ಲ ಗುತ್ತಿಗೆದಾರರು ಸೇರಿ ನಾವು ಯಾರದೇ ಕೆಲಸ ಮಾಡಬಾರ್ದು, ಪೈಪು ಸಾರ್ವಜನಿಕ ತೊಂದರೆ ಆಗಿದ್ರೆ ಆಗಲಿ, ಆವಾಗ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇದೆ ಅಂತ ಈ ಥರ ಉಗ್ರ ಹೋರಾಟ ಮಾಡಬೇಕು ಅಂತ ನಿರ್ಧರಿಸಿದ್ದೀವಿ ನಾವು.